ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ನಡೆಯುತ್ತಿರುವಂಥ ಚಾಲುಕ್ಯ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ್ದರು. ಈ ಹಿನ್ನೆಲೆಯಲ್ಲಿ ಬಾದಾಮಿಯ ರಾಮದುರ್ಗ ವೃತ್ತದ ಬಳಿ ಇಮ್ಮಡಿ ಪುಲಕೇಶಿ ಅವರ ಪುತ್ಥಳಿ ಅನಾವರಣ ಹಿನ್ನೆಲೆ ಅವರ ಅಡಿಗಲ್ಲು ಸಮಾರಂಭವನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪುರ್, ಶಾಸಕ ಬಿ.ಬಿ. ಚಮ್ಮನಕಟ್ಟಿ ಹಾಗೂ ಬಿಳಗಿ ಮತಕ್ಷೇತ್ರದ ಶಾಸಕರಾಗಿರುವಂಥ ಜೆ.ಟಿ. ಪಾಟೀಲ್ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಆಮೇಲೆ ಹಾಕಿರೋದೇ ಓಪನ್ ಮಾಡಿ ನಮ್ಗಳೇ ಚೂರು ಬಗ್ಗಿ ನಮ್ಗಳೇ ಬಗ್ಗಿ ಇದೇ ಸಮಯದಲ್ಲಿ ಬಾದಾಮಿ ಕೋರ್ಟ್ ಹೋಟೆಲಿನ ನೂತನ ಕಟ್ಟಡದ ಅಡಿಗಲ್ಲು ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೆರವೇರಿಸಿದರು. ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಆಗಿರುವಂಥ ಹೊಳಬಸವ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಬಾದಾಮಿ ಹೋಟೆದ ನೂತನ ಕಟ್ಟಡದ ಅಡಿಗಲ್ಲು ಸಮಾರಂಭಕ್ಕೆ ಸಿದ್ದರಾಮಯ್ಯನವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಾದಾಮಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಕ್ಷೇತ್ರವಾಗಿದ್ದಕ್ಕೆ ದೇಶ ವಿದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ. ಈ ಸಮಯದಲ್ಲಿ ಹೋಟೆಲದ ಅವಶ್ಯಕತೆ ಇದ್ದು 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳನ್ನು ವೀಕ್ಷಣೆಗೆ ಅಗತ್ಯವಿರುತ್ತದೆ. ಈ ಹಿನ್ನೆಲೆಯಲ್ಲಿ ನೂತನವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಯುವ ನಾಯಕ ಹೊಳಬಸವ ಶೆಟ್ಟರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸನ್ಮಾನಿಸಿ ಗೌರವಿಸಿದರು. ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಜಯಾನಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ರೆಸಾರ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸನ್ಮಾನ ನಡೆಯಲಿದೆ. ಸನ್ಮಾನವನ್ನ ಶೆಟ್ಟರ್ ಸಹೋದರರು ಶ್ರೀಯುತ ರಾಜು ಶೆಟ್ಟರ್, ಶ್ರೀಧರ್ ಶೆಟ್ಟರ್ ಹಾಗೂ ಹೊಳಬಸವ ಶೆಟ್ಟರ್ ಅವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಲೋ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಆಗಿರ್ತಕ್ಕಂಥ ಬಾದಾಮಿಯ ಐತಿಹಾಸಿಕ ನಗರದಲ್ಲಿ ನೂತನವಾಗಿ ನವೀಕರಣಗೊಂಡ ಹೋಟೆಲ್ ಕೋರ್ಟಿನ ಉದ್ಘಾಟನೆ ಹಾಗೂ ಬಾದಾಮಿ ನಗರದ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀಜಿತನ ಈ ನಾಡಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರವರ ಅಮೃತ ಹಸ್ತದ ಉದ್ಘಾಟನೆಯನ್ನ ಮಾಡುತ್ತಿದ್ದಾರೆ. ಎಲ್ಲ ನಮ್ಮ ಅಭಿಮಾನಿ ಬಂಧುಗಳು ಜೈಘೋಷಣೆಯ ಮೂಲಕ ಒಂದು ಕಾರ್ಯಕ್ರಮವನ್ನು ನಂತರ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿರುವಂಥ ಬನಶಂಕರಿ ದೇವಾಲಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳಿದರು. ಈ ಸಂದರ್ಭದಲ್ಲಿ ಬನಶಂಕರಿ ದೇವಾಲಯ ಅರ್ಚಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ವಾಗತಿಸಿಕೊಂಡರು. ಐತಿಹಾಸಿಕ ಹಿನ್ನೆಲೆ ಹಾಗೂ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂಥ ಬನಶಂಕರಿ ದೇವಿಯ ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುತ್ತಿರುವ ಜಾತ್ರೆಯು ಪ್ರಸಿದ್ಧ ಪಡೆದುಕೊಂಡಿದೆ. ಜಾತ್ರೆ ಅಂಗವಾಗಿ ಆಗಮಿಸಿದ್ದ ಸಿದ್ದರಾಮಯ್ಯನವರು ದೇವಿಯ ದರ್ಶನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರು ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿ ಸಿದ್ದರಾಮಯ್ಯನವರಿಗೆ ಸನ್ಮಾನಿಸಿ ಆಶೀರ್ವಾದ ಮಾಡಿದರು. ಅಣ್ಣ ಆ ಸೈಡ್ ಅಣ್ಣ ಒಂಚೂರು ಆ ಸೈಡ್ अद्य अर्चकद्वारेण पूर्व उच्चारित एवं गुणविशेष विशिष्टायां शुभतिथौ कर्नाटक सार्वजनिक उत्तरोत्तर विद्यार्थं तथा च
अस्य यजमानस्य धर्मकान्तायाः पार्वती नाम्न्याः अखंड सौभाग्य मंगल फल प्राप्त्यर्थम अवदेयस्य आयुष्यावृद्ध्यर्थम आरोग्यावृद्ध्यर्थम तथा च प्रवर्तमान कार्ये उत्तरोत्तर फल प्राप्त्यर्थम तथा च रामपातिमापुर नामधेयस्य यजमानागतानां समस्त महाजनानां च तथा च कर्नाटक सार्वकार्यस्य अधिकारी वराणां चतुष्पदानां च निरोगाः निरुपद्रवादी फल प्राप्त्यर्थम श्री महाकाली महालक्ष्मी महेश पूजां करिष्ये सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते भट्टारिका त्रिपुर सुंदरी शाकंभरीम्बाये नमः ध्यायामि कुंजाया हेतिं परिवादमानः हस्तघ्नोष्वायुनानि विद्वान् पयान् संपरिपातु विश्वताः हरिद्राचूर्णं समर्पयामि कुंकुमचूर्णं समर्पयामि ब्राह्म्यै नमः माहेश नमः श्रीदेव्यै नमः चरणारविन्दयो हरिद्रा कुंकुम सौभाग्य मंगल द्रव्याणि समर्पयामि अम्बायै नमो नमः यदश्व देवेष्वायामयन्ति अम्बा श्रीपादुकाभ्यो नमः वस्त्रं समर्पयामि इदं फलं मया देवी स्थापितं वृतत्सव तेन मे सफलावाप्ति भवेत् जन्मनि जन्मनि ओम अग्निज्योतिषन्नायिनी प्राणपति दीपं दर्शयामि आचमनीयं समर्पयामि परिमळ पत्र पुष्पाणि समर्पयामि रक्षां धारयामि या देवी सर्वभूतेषु मातृरूपेण संस्थिता नमस्तस्यै 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 नमो नमः शरणागतदीनार्थ शतायुः पुरुषशतेन्द्रिय आयुर्केवेन्द्रिये प्रतिष्ठति दीर्घायुष्मान् भव ओम दीर्घायुष्मान ಸರ್ ಕ್ಯಾಮ್ರಾ ಸರ್ ಹಾಂ ಓಕೆ ಸರ್ ಆಚೆ ಬಂದ್ಬಿಡಿ. ಇಲ್ಲೇ ಇದ್ದೀವಣ್ಣ ಇಲ್ಲೇ ಇಲ್ಲ ತೆಗಿತೀವಿ ಮೊಬೈಲ್ ಕ್ಯಾಮ್ರಾದಲ್ಲಿ ಕೊಡ್ತೀವಿ ಬನ್ನಿ. ತದ ಬಳಿಕ ಬಾದಾಮಿಯ ಎಪಿಎಂಸಿ ಆವರಣದ ಬಳಿ ನಿರ್ಮಾಣ ಮಾಡಿರುವಂಥ ಬೃಹತ್ ವೇದಿಕೆಯಲ್ಲಿ ಚಾಲುಕ್ಯ ಉತ್ಸವದ ವೈಭವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವರಾಗಿರುವಂಥ ಭೈರತಿ ಬಸವರಾಜ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್.ವಿ. ತಿಮ್ಮಾಪುರ್ ಹಾಗೂ ಬಿಜೆಪಿಯ ಮುಖಂಡರಾಗಿರುವಂಥ ಸಂಸದರಾಗಿರುವಂಥ ಪಿ.ಸಿ. ಗದ್ದಿಗೌಡರ್, ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ ಸಾಬ್ ಭಾಂಡಿಗೆ, ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಪಿ.ಎಚ್. ಪೂಜಾರ್, ಹನುಮಂತ್ ನಿರಾಣಿ ಸೇರಿದಂತೆ ಶಾಸಕರು ಹಾಗೂ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ, ಬಾದಾಮಿ ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ. ಬಾದಾಮಿ ಜನತೆಯ ಋಣ ನನ್ನ ಮೇಲೆ ಇದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. Rama
ಭವ್ಯ ನಾಡಿಗೆ ಈ ಹಿನ್ನೆಲೆಯಲ್ಲಿ 19, 20, 21 ಜನವರಿ 26ರಂದು ಬಾದಾಮಿ ಪಟ್ಟದಕಲ್ಲು ಐಹೊಳೆಯಲ್ಲಿ ಚಾಲುಕ್ಯ ಉತ್ಸವ ಆಯೋಜಿಸಲಾಗಿದೆ. ಈ ಉತ್ಸವದ ಸೈಡ್ ಬಾರಣ್ಣ, ಸೈಡ್ ಬಾಗುರು. ಅದೇ ರೀತಿ ಮಾನ್ಯ ಹಾಗೆಯೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ MIT ಪುಣೆಯಿಂದ ಅಧೀಕ್ಷಕ ಪುರಾತತ್ವ ಇಲಾಖೆಯ ಪರವಾಗಿ ಶ್ರೀ ರಮೇಶ್ ಮೂಲಿಮನಿ ಅವರು ಆ ಒಂದು ಪೋರ್ಟ್ರೇಟ್ ಅನ್ನು ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಅಭೂತಪೂರ್ವವಾಗಿರತಕ್ಕಂತ ಈ ಮುಖ್ಯಮಂತ್ರಿಗಳ ಪುತ್ಥಳಿ. ಜೋರಾದ ಕರ್ನಾಟಕ ಬರಲಿ. ಹಾಗೇನೆ ಮಾತಾಡ್ತಿರ್ಬೇಕಾದ್ರೆ ಲೆಟ್ ದ ಮ್ಯೂಸಿಕ್ ಬಿ ಲೆಸ್. ಮಾತಾಡ್ತಿರ್ಬೇಕಾದ್ರೆ ಮ್ಯೂಸಿಕ್ ಜಾಸ್ತಿ ಬೇಡ, ಲೈಟ್ ಆಗಿದೆ. ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ಬಾದಾಮಿಯ ಗುಹೆಗಳು ಇತಿಹಾಸದ ಗುಹಾಂತರಗಳಲ್ಲಿ ಅಡಗಿರತಕ್ಕಂಥ ಎಲ್ಲ ಕ್ಷಣಗಳನ್ನ ನಮಗೆ ನೆನಪಿಸ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಇದರ ಉದ್ಘಾಟನೆಯನ್ನ ಇತರ ಗಣ್ಯರೊಂದಿಗೆ ಸೇರಿ ಮಾಡುತ್ತಿದ್ದಾರೆ. ಕನ್ನಡ ಸಾಹಿತ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಇವತ್ತಿನ ದಿವಸ ಜಿಲ್ಲಾಡಳಿತ ಅಧ್ಯಕ್ಷತೆಯನ್ನು ವಹಿಸಿ ಆಸೀನರಾಗಿರ್ತಕ್ಕಂಥ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸನ್ಮಾನ್ಯ ಬೈರತಿ ಬಸವರಾಜರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರವರೇ, ನಿರಾಂಜರವರೇ, ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಮಾನ್ಯ ST ನಂಜೇನ್ ಮಠರವರೇ, ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ JT ಪಾಟೀಲ್, ಅದನ್ನು ನಾಳೆನೇ ಕೊಡೋಣ. ನೀವು ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾಕೆ ರಿಕ್ವೆಷನ್ ಕೊಟ್ಟಿಲ್ಲ ಅಂತಂದರೆ, ಅನೇಕ ಸಾರಿ ನಾನು ಮನವಿಯನ್ನು ಮಾಡಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ. ಆ ಕೇಂದ್ರ ಸರ್ಕಾರ ನಮ್ಮ ಮನವಿಗಳಿಗೆ ಹೋಗೊಟ್ಟಿಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆದ್ದರಿಂದ MP ಇವತ್ತು ಹೇಳಿರೋದ್ರಿಂದ ನಾನು ನಾಳಿದ್ದೇನೆ ಮನವಿಯನ್ನು ಕೊಡ್ತೇನೆ. ಕುರುಡನಿಗೆ ಬೇಕಾಗಿರೋದು 2 ಕಣ್ಣು. ಆ ಕೆಲಸನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಾಲುಕ್ಯ ಉತ್ಸವ ಈಗಾಗಲೇ ಶಿವರಾಜ್ ತಂಗಡಿಗೆಯವರು ಹೇಳಿದ್ದಾರೆ. ವಾಸ್ತುಶಿಲ್ಪ ಇದೆಯಲ್ಲ, ಈ ವಾಸ್ತುಶಿಲ್ಪ ಪರಿಚಯ ಯುವಕರಿಗೆ ಆಗಬೇಕು. ನಮ್ಮ ದೇವಸ್ಥಾನಗಳಲ್ಲಿ ಚಾಲುಕ್ಯರ ದೇವಸ್ಥಾನಗಳು ಕಟ್ಟಿಸಿದಾರಲ್ಲ, ಆ ದೇವಸ್ಥಾನಗಳಲ್ಲಿ ವಾಸ್ತುಶಿಲ್ಪ ಇದೆಯಲ್ಲ, ವಾಸ್ತುಶಿಲ್ಪ ಜನರಿಗೆ ಪರಿಚಯ ಆಗಬೇಕು, ವಿಶೇಷವಾಗಿ ಯುವಕರಿಗೆ ಪರಿಚಯ ಆಗಬೇಕು ಅಂತಕ್ಕಂಥ ಕಾರಣದಿಂದ ಇದನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಉತ್ಸವ ಮಾಡೋದೇ ಉದ್ದೇಶ ಅದು. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಯುನೆಸ್ಕೋ ಪಾರಂಪರಿಕ ಯೋಜನೆ ಆಗಿದೆ. ಆದರೆ ಈ ಬಾದಾಮಿ ಮತ್ತು ಐಹೊಳೆ ಮತ್ತು ಇವಕ್ಕೆ ಪಟ್ಟದಕಲ್ಲು ಇವು ನೋಡಲಿಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ. ನಾವೆಲ್ಲರೂ ಕೂಡ ಈ ಚಾಲುಕ್ಯರು ಇದ್ದಾರಲ್ಲ, ಇವರು ಎಲ್ಲ ಧರ್ಮಗಳ ಸಮನ್ವಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಧರ್ಮಗಳ ಸಮನ್ವಯ, ಎಲ್ಲ ಜಾತಿಗಳ ಸಮನ್ವಯ ಮಾಡ್ಕೊಂಡು ಹೋಗ್ತಾ ಇದ್ರು. ಅದನ್ನೇ ನಮ್ಮ ಸರ್ಕಾರನೂ ಕೂಡ ಎಲ್ಲರನ್ನು ಒಳಗೊಂಡಂತ ವೈವಿಧ್ಯತೆಯಲ್ಲಿ, ಏಕತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ನಮ್ಮ ಸರ್ಕಾರ. ಅದರಿಂದ
ನಾವು ಕೂಡ ಚಾಲುಕ್ಯರ ರೀತಿಯಲ್ಲಿ ಈ ರಾಜ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಎಲ್ಲ ಧರ್ಮಗಳ ಸಮನ್ವಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಾಲುಕ್ಯ ಉತ್ಸವದ 2ನೇ ದಿನದ ವೈಭವ ಪಟ್ಟದಕಲ್ಲಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪುರ್ ಅವರು ಚಾಲನೆ ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಬಿ.ಬಿ. ಚಿಮ್ಮನಕಟ್ಟಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಂಸದರಾಗಿರುವಂಥ ಪಿ.ಸಿ. ಗದ್ದಿಗೌಡರ್, ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣಸಾಬ್ ಬಾಣಿಗೆ, ಹುನಗುಂದ ಮತಕ್ಷೇತ್ರದ ಶಾಸಕರಾಗಿರುವಂಥ ವಿಜಯಾನಂದ ಕಾಶಪ್ಪನವರು ಸೇರಿದಂತೆ ಜಿಲ್ಲಾ ಅಧಿಕಾರಿಗಳು ಹಾಗೂ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. 2ನೇ ದಿನದ ಚಾಲುಕ್ಯ ಉತ್ಸವದ ವೈಭವಕ್ಕೆ ಅರ್ಜುನ್ ಜನ್ಯ ಸಂಗೀತ ಕಾರ್ಯಕ್ರಮ ಆಕರ್ಷಣೆಯ ಕೇಂದ್ರವಾಗಿತ್ತು. ಖ್ಯಾತ ಸಂಗೀತ ಕಲಾವಿದರಾಗಿರುವಂಥ ಅರ್ಜುನ್ ಜನ್ಯ ಅವರ ಹಾಡಿಗೆ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ಸ್ಟೆಪ್ ಹಾಕಿ ಗಮನ ಸೆಳೆದರು. ಇದೇ ಸಂದರ್ಭದಲ್ಲಿ ಶಾಸಕ ಬಿ.ಬಿ. ಚಿಮ್ಮನಕಟ್ಟಿ ಸಾಥ್ ನೀಡಿದರು. ನೆರವೇರಿದೆ. ಸನ್ಮಾನ್ಯ ಸಚಿವರಾದ ಶ್ರೀ ಆರ್.ಬಿ. ತಿಮ್ಮಾಪುರ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ನೆರವೇರಿದೆ. ಪ್ರಿಯ ಬಂಧುಗಳು, ಅರ್ಜುನ್ ಜನ್ಯ ಅವರ ತಂಡದಿಂದ ಚಲನಚಿತ್ರ ಗೀತೆಗಳ ರಸದೌತಣ ನಿಮಗಾಗಿ ಬರಲಿದೆ. ಬಂಧುಗಳೇ, ಕಾಣಿದವರಿಗೆ ಒಂದು ಲಾಭದಿಂದ ಎಲ್ಲ ಕಾಣಿದವರಿಗೆ ಹೆಣ್ಣು ಗಂಡು ಮಣ್ಣು ಮಕ್ಕಳು ಒಂದು ಹೆಣ್ಣು ಗಂಡು ಮಕ್ಕಳು ಅವರಿಗೆ ಗಂಡ ಗಂಡಿ ಎಲ್ಲ ಬಾಧೆ ಪಡಿಸಿದವರಿಗೆ ಮಾಯದಂತ